Welcome to Acharya English. Get ready to transform your English studies with easy explanations, quick notes, and comprehensive summary. Poem The Gymnastic Clock by M.C. Davis. The little clock is friends with me. It talks as plain can be, and says each morning as it rises, now don't forget your exercises. Both hands above your head, then lower them very slowly so. Oh, don't get tired and stop that way. I exercise like this all day. Right in its face, then I say, pooh, I would not boast of it like you. But I can swing my arms round too, and so the clock then looks at me. And I look back, and I and he, each single morning when we rise, just exercise and exercise. Once again, The Gymnastic Clock by M.C. Davis. The little clock is friends with me. It talks as plain can be, and says each morning as it rises, now don't forget your exercises. Both hands above your head, then lower them very slowly so. Oh, don't get tired and stop that way. I exercise like this all day. Right in its face, then I say, pooh, I would not boast of it like you, but I can swing my arms round too, and so the clock then looks at me, and I look back, and I and he, each single morning when we rise, just exercise and exercise. ಇಲ್ಲಿ ಕವಿ M.C. ಡೇವಿಸ್ ಅವರು ತಮ್ಮ ಪುಟ್ಟ ಗಡಿಯಾರದ ಜೊತೆ ಹೇಗೆ ಮಾತನಾಡ್ತಾರೆ, ಅದ್ರ ಜೊತೆ ಇಬ್ರು ಹೇಗೆ ವ್ಯಾಯಾಮವನ್ನು ಮಾಡ್ತಾರೆ ಅನ್ನೋದನ್ನ ತಮ್ಮ ಈ ಒಂದು ಚಿಕ್ಕ ಪದ್ಯದ ಮೂಲಕ ತಿಳಿಸಿದ್ದಾರೆ. ದ ಲಿಟಲ್ ಕ್ಲಾಕ್ ಈಸ್ ಫ್ರೆಂಡ್ಸ್ ವಿತ್ ಮೀ, ಇಟ್ ಟಾಕ್ಸ್ ಆಸ್ ಪ್ಲೇನ್ ಕ್ಯಾನ್ ಬಿ. ನನ್ನ ಪುಟ್ಟ ಗಡಿಯಾರ ನನ್ನ ಜೊತೆ ಸ್ನೇಹ ಬೆಳೆಸಿದೆ, ನಾವಿಬ್ರು ಒಳ್ಳೆ ಗೆಳೆಯರು, ಅದು ತುಂಬ ಸರಳವಾದ ಭಾಷೆಯಲ್ಲಿ ನನ್ನ ಜೊತೆ ಮಾತಾಡುತ್ತೆ. ಆ್ಯಂಡ್ ಸೇಸ್ ಈಚ್ ಮಾರ್ನಿಂಗ್ ಆಸ್ ಇಟ್ ರೈಸಸ್, ನೌ ಡೋಂಟ್ ಫಾರ್ಗೆಟ್ ಯುವರ್ ಎಕ್ಸಸೈಸಸ್. ಅದು ಪ್ರತಿದಿನವೂ ಬೇಗನೆ ಎದ್ದೇಳೋದಕ್ಕೆ ಹೇಳುತ್ತೆ, ಹಾಗೆ ನೀನು ನಿನ್ನ ವ್ಯಾಯಾಮವನ್ನು ಮಾಡೋದಕ್ಕೆ ಮರಿಬೇಡ ಅಂತ ಹೇಳುತ್ತೆ. ಬೋತ್ ಹ್ಯಾಂಡ್ಸ್ ಎಬೋವ್ ಯುವರ್ ಹೆಡ್ ದೆನ್ ಲೋಯರ್ ದೆಮ್ ವೆರಿ ಸ್ಲೋಲಿ ಸೊ. ನಿನ್ನ ಎರಡೂ ಕೈಗಳನ್ನು ಮೇಲೆತ್ತು, ಅದರಂತೆ ಎರಡೂ ಕೈಗಳನ್ನು ನಿಧಾನವಾಗಿ ಇಳಿಸು, ನಿನ್ನ ಬೆನ್ನನ್ನು ಬಾಗಿಸು, ಈ ರೀತಿಯಾಗಿ ನೀನು ವ್ಯಾಯಾಮವನ್ನು ಮಾಡು. ಓ ಡೋಂಟ್ ಗೆಟ್ ಟಯರ್ಡ್ ಆ್ಯಂಡ್ ಸ್ಟಾಪ್ ದಟ್ ವೇ. ಈ ರೀತಿ ಮಾಡಿದಾಕ್ಷಣ ಆಯಾಸ ಆಗಬೇಡ. ಐ ಎಕ್ಸಸೈಸ್ ಲೈಕ್ ದಿಸ್ ಆಲ್ ಡೇ. ನಾನು ಪ್ರತಿದಿನವೂ ಇಡೀ ದಿನ ನನ್ನ ಕೈಯನ್ನು ತಿರುಗಿಸ್ತೀನಿ. ರೈಟ್ ಇನ್ ಇಟ್ಸ್ ಸ್ಪೇಸ್ ದೆನ್ ಐ ಸೇಪು ಐ ವುಡ್ ನಾಟ್ ಬೋಸ್ಟ್ ಆಫ್ ಇಟ್ ಲೈಕ್ ಯು. ನಾನು ಪ್ರತಿದಿನವೂ ವ್ಯಾಯಾಮವನ್ನು ಮಾಡ್ತೀನಿ, ನಿರಂತರವಾಗಿ ವ್ಯಾಯಾಮ ಮಾಡ್ತೇನೆ, ಆದರೆ ನಾನು ದಣಿವಾಗೋದಿಲ್ಲ, ನನಗೆ ಆಯಾಸವಾಗೋದಿಲ್ಲ, ಆದರೂ ನಾನು ಕೆಲಸವನ್ನು ಮುಂದುವರಿಸ್ತೇನೆ. ಆದರೆ ನಾನು ಯಾವತ್ತೂ ಇದನ್ನು ಹೊಗಳುಕೊಳ್ಳೋದಿಲ್ಲ, ನನ್ನ ಬಗ್ಗೆ ನಾನು ಹೊಗಳುಕೊಳ್ಳೋದಿಲ್ಲ ಅಂತ ಹೇಳಿದಾಗ ಕವಿ ನಾನು ಕೂಡ ನನ್ನ ಕೈಗಳನ್ನು ತಿರುಗಿಸಬಲ್ಲೆ ಅಂತ ಹೇಳ್ತಾರೆ. ಬಟ್ ಐ ಕ್ಯಾನ್ ಸ್ವಿಂಗ್ ಮೈ ಆರ್ಮ್ಸ್ ರೌಂಡ್ ಟು, ನಾನು ಕೂಡ ನನ್ನ ಕೈಗಳನ್ನು ವೃತ್ತಾಕಾರವಾಗಿ ತಿರುಗಿಸಬಲ್ಲೆ. ಆ್ಯಂಡ್ ಸೋ ದ ಕ್ಲಾಕ್ ದೆನ್ ಲುಕ್ಸ್ ಅಟ್ ಮೀ ಆ್ಯಂಡ್ ಐ ಲುಕ್ ಬ್ಯಾಕ್ ಆ್ಯಂಡ್ ಐ ಆ್ಯಂಡ್ ಹಿ. ಆಗ ಗಡಿಯಾರ ನನ್ನ ಕಡೆ ತಿರುಗಿ ನೋಡುತ್ತೆ, ನಾನು ಅದರ ಕಡೆ ತಿರುಗಿ ನೋಡ್ತೀನಿ. ಈಚ್ ಸಿಂಗಲ್ ಮಾರ್ನಿಂಗ್ ವೆನ್ ವಿ ರೈಸ್ ಜಸ್ಟ್ ಎಕ್ಸಸೈಸ್ ಆ್ಯಂಡ್ ಎಕ್ಸಸೈಸ್. ಪ್ರತಿದಿನವೂ ಇಬ್ಬರು ಬೇಗ ಬೆಳಗ್ಗೆ ಎದ್ದೇಳ್ತೀವಿ, ನಾವು ವ್ಯಾಯಾಮ ಮಾಡೋದಕ್ಕೆ ಮರೆಯೋದಿಲ್ಲ, ಇಬ್ಬರೂ ಜೊತೆಯಾಗಿ ವ್ಯಾಯಾಮವನ್ನು ಮಾಡ್ತೇವೆ ಅಂತ ಹೇಳಿ ಕವಿ M.C. ಡೇವಿಸ್ ಅವರು ಈ ಪದ್ಯದ ಮೂಲಕ ನಮಗೆ ತಿಳಿಸ್ತಾರೆ. ಆರೋಗ್ಯವಂತರಾಗಿರಬೇಕು ಅಂದರೆ ನಾವು ಉತ್ತಮವಾದ ವ್ಯಾಯಾಮ, ಶುದ್ಧವಾದ ಆಹಾರ, ಹಾಗೆ ಜೊತೆಗೆ ನಿದ್ದೆಯನ್ನು ಮಾಡಿದಾಗ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬಹುದು. Thanks for watching.